ಹಳ್ಳಿ ಜೊತೆಗೆ ಎಷ್ಟು ಹಳ್ಳಿಗೆ ವ್ಯಾಪ್ತಿ ಬರ್ತದೆ ಇದು? ಏನು ಯೋಜನೆ ಸರ್? ಇದು 2 ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳು, ಬೈರಮಂಗಲ ಗ್ರಾಮ ಪಂಚಾಯತಿ ಮತ್ತು ಕಂಚಗಾನಹಳ್ಳಿ ಗ್ರಾಮ ಪಂಚಾಯತಿಯ ಬಹುಪಾಲು 12 ಗ್ರಾಮಗಳು, ರೆವಿನ್ಯೂ ಗ್ರಾಮಗಳು. ಅದು ಹೊಂದ್ಕೊಂಡಂಗೆ ಆಮ್ಲೆಟ್ ವಿಲೇಜ್ಗಳು ಕೂಡ ಇದಾವೆ. ಒಟ್ಟು ಒಂದು 36 ಗ್ರಾಮಗಳಲ್ಲಿ ರೆವಿನ್ಯೂ ವಿಲೇಜು 12 ರೆವಿನ್ಯೂ ವಿಲೇಜ್ಗಳ ಸುಮಾರು 10,000 ಎಕರೆ ಇವರು ನೋಟಿಫಿಕೇಶನ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಇವ್ರು ನೋಟಿಫಿಕೇಶನ್ ಮಾಡ್ತಾ ಇರ್ತಕ್ಕಂಥದ್ದು ಕ್ರಮ ಅಲ್ಲ, ನಮ್ಮ ರೈತರ ಒಪ್ಪಿಗೆ ಇಲ್ಲ. ಸೊ ಈ ಭಾಗದಲ್ಲಿ ಹಿಂದೆನೆ ನಮಗೆ ಇದು ರೆಡ್ ಝೋನ್ ಆಗಿ ಇದರ ಶಾಪದಲ್ಲಿ ಇನ್ನೂ ಇದ್ದೇವೆ ನಮ್ಮ ರೈತರುಗಳು. ನಾವು ಅವ್ರನ್ನ ಕೇಳೋದಿಷ್ಟೇ, ನಿಮ್ಮ ಅಥಾರಿಟಿ ಮಾಡಿದ್ದೀರಿ, ಡೆವಲಪ್ಮೆಂಟ್ ಅಥಾರಿಟಿ, ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ GBD ಅಂತ ಏನೋ ಮಾಡಿದ್ದೀರಿ. ಸೊ ಅದ್ರ ಮುಖಾಂತರ ನೀವು ಫಸ್ಟ್ ಈ CDP ಮಾಡಿ, ಮಾಸ್ಟರ್ ಪ್ಲಾನ್ ಅಂತ ಏನ್ ಕರೀತಾರೆ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಮಾಸ್ಟರ್ ಪ್ಲಾನ್ ಇಲ್ಲ. BMRD ಹಿಂದೆ ಏನ್ ಮಾಡಿದ್ರು ಅದನ್ನೇ ಇಂಟೀರಿಯರ್ ಮಾಸ್ಟರ್ ಪ್ಲಾನ್ ನೀವು ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಆ ಮಾಸ್ಟರ್ ಪ್ಲಾನ್ ಮಾಡಿ, ಮಾಸ್ಟರ್ ಪ್ಲಾನ್ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡ್ತಾರೆ. ನೀವು ಮಾಸ್ಟರ್ ಪ್ಲಾನ್ ಮಾಡಿದ್ಮೇಲೆ ನಮ್ಮ ರೈತರು ಈ ಭೂಮಿ ಬೆಲೆ ಗಗನಕ್ಕೆ ಹೋಗುತ್ತೆ. ನೀವು ಇದೊಂದು ಸಂದಿಗ್ಧದಲ್ಲಿ ನೀವು ಸಿಗಿಸ್ಕೊಂಡು ರೈತರನ್ನ ಲಾಕ್ ಮಾಡಿಕೊಂಡು ಈ ರೈತರ ಕಣ್ಣಿಗೆ ಮಣ್ಣೆಚ್ಚೋ ಕೆಲಸ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಹೋರಾಟವನ್ನ ನಾವು ಕೈಗೆತ್ತಿಕೊಂಡು. ಅಂದ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಸರ್, ಈ ಯೋಜನೆ ಮೂಲ ಉದ್ದೇಶ ಏನ್ ಸರ್? 1,000 ಎಕರೆಯಲ್ಲಿ ಏನ್ ಮಾಡಕ್ ಹೊರಟಿದ್ದಾರೆ? ಏನ್ ಸಮಸ್ಯೆ ಆಗ್ತದೆ? ಅದೇ ಅವ್ರಿಗೆ ಕ್ಲಾರಿಟಿ ಇಲ್ಲ. ನೋಟಿಫಿಕೇಶನ್ ಮಾಡಿಬಿಟ್ರೆ ಪ್ರಿಲಿಮಿನರಿ ನೋಟಿಫಿಕೇಶನ್, ಆಮೇಲೆ ನಾವು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ಬಿಟ್ಟು ಗೆಜೆಟ್ ಮಾಡಿದ್ರೆ ನಮ್ಮ ಹತ್ರ ಇಲ್ಲಿ ನಮ್ಮ ಕೈಲಿ ಜಮೀನಿದೆ 10,000 ಎಕರೆ. BMRD ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿಲಿ ನಮ್ಮ ಕೈಯಲ್ಲಿ ಜಮೀನಿದೆ, ನೀವು ಬನ್ನಿ, ಯಾರೋ ತಿಮ್ಮಪ್ಪ ಬೊಮ್ಮಪ್ಪ ಡೆವಲಪರ್ಗಳು ಬನ್ನಿ, ನೀವು ಇಲ್ಲಿ ನಿಮ್ಗೆ ಕೊಡ್ತೀವಿ. 100 ಎಕರೆ ಬೇಕಾ, 200 ಎಕರೆ ಬೇಕಾ, 300 ಎಕರೆ ಬೇಕಾ, ನೀವು ಮಾಡಿ ಅಂತ ಹೇಳಿ ಮೀಡಿಯೇಟ್ ಮಾಡೋಂಥ ಏಜೆನ್ಸಿ ಆಗ್ಬೇಕು ಅಂತ ಹೊಟ್ಟಿದೆ. ಅಂದ್ರೆ ಟೌನ್ಶಿಪ್ ಡೆವಲಪ್ಮೆಂಟ್ಗೋಸ್ಕರ ಇದು ಮಾಡ್ತಾರೆ. ಟೌನ್ಶಿಪ್ ಮಾಡ್ತೀವಿ ಅಂತ ಅವ್ರೆ. ಏನ್ ಟೌನ್ಶಿಪ್ ಮಾಡ್ತಾರೆ? ಈಗ 10,000 ಎಕರೆಲ್ಲೂ ನೀವು ಸೈಟ್ ಮಾಡ್ತೀರಿ ಅನ್ಕೊಡಿ, ತಗೊಳ್ಳೋರು ಯಾರಿದ್ದಾರೆ? ಮನೆ ಕಟ್ಟೋರು ಯಾರಿದ್ದಾರೆ? ಯಾರು ಇಲ್ಲಿ ಇದು ಮಾಡ್ತಾ ಇದ್ದಾರೆ? ಈಗ ಮುಂದಿನ ಹೋರಾಟ ಹೇಗಿದೆ? ನಾವು ಅದಕ್ಕೇನೆ ನಮ್ಮ ರೈತರನ್ನ ಇವತ್ತು ನಾವು ಪಕ್ಷಾತೀತವಾಗಿ ಎಲ್ರನ್ನೂ ಕರೆದಿದ್ದೀವಿ. ಇದಕ್ಕೆ ನಾವು ಪಕ್ಷದ ಬಣ್ಣ ಹಚ್ಚೋದಿಲ್ಲ. ನಾವು ನಮ್ಮ ರೈತರ ಭಾವನೆ ಏನಿದೆ ಅದ್ರ ವಿರುದ್ಧ ನೀವು ಏನು ಒಟ್ಟಿದ್ದೀರಿ ಮಾಡ್ಲಿಕ್ಕೆ, ಈ ಹೋರಾಟಕ್ಕೆ, ಈ ನಿಮ್ಮ ಕೆಲಸಕ್ಕೆ ನಾವು ವಿರೋಧ ಇದ್ದೀವಿ ಅಂತ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದೀವಿ. ಈ ಹೋರಾಟವನ್ನು ಕೈಗೆತ್ತಿದ್ದೀವಿ.